ದೈವ, ಅದೃಷ್ಟ. ಭಾರೀ ರುಚಿಯಾದ ಅಡಿಗೆಯನ್ನು ಮಾಡಿಸಿಕೊಂಡಿದ್ದಾನೆ. ಅತೀ ಪ್ರಸಿದ್ಧರಾದ ಅಡಿಗೆಯವರು. ಅತೀ ರುಚಿ ಮಾಡ್ತಾನೆ ಅಂತ ಕೇಳಿ ಹುಡುಕಿ, ಕೆಲವರಿಗೆಲ್ಲ ಬಹಳ ಆಶೆ ಇರ್ತದೆ. ಅಂಥ ರುಚಿಯಾದ ಅಡಿಗೆಯನ್ನು ಮಾಡ್ತಾನೆ ಅಂತ ಅವನು ಕೇಳಿದಷ್ಟು ಲಕ್ಷಗಟ್ಟಲೆ ಹಣ ಕೊಟ್ಟು ಅವನನ್ನು ಕರೆಸಿದ್ದಾನೆ. ಕೇಳಿದ ಸಾಮಾನುಗಳನ್ನು ಕೊಟ್ಟಾಯಿತು. ಭಾರೀ ಅಪರೂಪದ ಅಡಿಗೆ ತಯಾರಾಗಿದೆ. ಇವನಿಗೇನು ಬೇಕೋ ಅದೇ ಸ್ವೀಟು, ಅದೇ ರುಚಿಯಾದ ಅಡಿಗೆ ಸಿದ್ಧವಾಗಿದೆ. ಇನ್ನೇನು ಎಲೆಯ ಮೇಲೆ ಬಡಿಸಿ ಊಟಕ್ಕೆ ಕೂಡಬೇಕು. ಬಡಿಸಿ ಆಗಿದೆ, ತುತ್ತು ತೆಗೆದುಕೊಳ್ಬೇಕು. ಏನೋ ಸುದ್ದಿ ಬಂತು. ಹಾಗೇ ಬಿಟ್ಟು ಎದ್ದು ಹೋಗುವಂತಹ ಪ್ರಸಂಗ. ಅಡಿಗೆಯೂ ಹೋಯಿತು, ಎಲ್ಲವೂ ಹೋಯಿತು. ಕೈಗೆ ಬಂದು ತುತ್ತು ಬಾಯಿಗೆ ಇಲ್ಲ ಅಂತನ್ನುವ ಮಾತು ಕೇಳಿದ್ದೀರಲ್ಲ, ಸಣ್ಣ ಮಾತಲ್ಲ. ದೈವಂಚೈವಾತ್ರ ಪಂಚಮಂ. ಹಣ ಇದೆ, ಅಡಿಗೆಯವರಿದ್ದಾರೆ, ಪದಾರ್ಥ ಇದೆ, ಬಡಿಸುವವರಿದ್ದಾರೆ, ಕೈ ಇದೆ, ಬಾಯಿ ಇದೆ, ಹಸಿವಾಗಿದೆ, ತಿನ್ನೋದಕ್ಕೆ ಬರುತ್ತೆ, ಎಲ್ಲ ಇದೆ. ದೈವ ಇಲ್ಲ. ಇವತ್ತು ಅದನ್ನು ತಿನ್ನುವ ದೈವ ಇಲ್ಲ, ಪುಣ್ಯ ಇಲ್ಲ, ಅದೃಷ್ಟ ಇಲ್ಲ ಅಂತಾದರೆ ಒಂದು ಕಾಳು ಬಾಯಿಯಲ್ಲಿ ಬೀಳುವುದಿಲ್ಲ. ಇಷ್ಟು ವಿಚಿತ್ರವಾಗಿದೆ ದೈವದ ಆಟ. ದೈವ ಅಂದರೆ ಬೇರೆ ಏನಲ್ಲ, ಅದೃಷ್ಟ. ಇವನು ಜನ್ಮಾಂತರದಲ್ಲಿ ಮಾಡಿದಂತಹ ಪುಣ್ಯ ಪಾಪಗಳು. ಆ ದೈವ ಇದ್ದರೆ ಮಾತ್ರ ಕಾರ್ಯವಾಗುತ್ತೆ, ಇಲ್ಲದಿದ್ದರೆ ಕಾರ್ಯವಾಗುವುದಿಲ್ಲ. ಸರಿ, ಏನು ನನ್ನ ದೈವ ಇದೆ ಅಂತ ನೋಡಿಕೊಂಡು ಆ ದೈವಕ್ಕೆ ತಕ್ಕಂತೆ ನಾನು ಕೆಲಸ ಮಾಡ್ತೇನೆ ಅಂದರೆ ದೈವ ಯಾರಿಗೂ ಗೊತ್ತಾಗೋದಿಲ್ಲ. ಇವತ್ತು ಊಟ ಆಗಿಲ್ಲ ಅಂದರೆ ಅದೃಷ್ಟ ಇಲ್ಲ ಅಂತ ತಿಳ್ಕೋಬೇಕು. ಆದರೆ ಇವತ್ತು ಒಳ್ಳೆಯ ಪುಣ್ಯ ಇತ್ತು ಅಂತ ಕೆಲಸ ನೋಡಿ ಹೀಗಿರಬಹುದು ಅಂತ ಇನ್ಫರೆನ್ಸ್ ಮಾಡಬಹುದೇ ಹೊರತು ಅವನಿಗೆ ಮೊದಲು ಗೊತ್ತಾಗುವುದಿಲ್ಲ ನನಗೆ ಅದೃಷ್ಟ. ಅದಕ್ಕೆ ಹೆಸರೇ ಅದೃಷ್ಟ ಅಂತ. ಪುಣ್ಯ ಪಾಪಗಳಿಗೆ ಹೆಸರು ಅದೃಷ್ಟ. ಅದು ಕಾಣುವುದಿಲ್ಲ ಅಂತೆ ಅದಕ್ಕೆ ಅದೃಷ್ಟ ಅಂತಾರೆ. ಅದನ್ನು ಕಂಡು ನಾನು ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ.